ನಿನ್ನೆ ನಡೆದಂಥ ಮೆಟ್ರೋದಲ್ಲಿ ಕನ್ನಡ ಹೋರಾಟಗಾರ್ತಿ ಸುನೀತಾಬಾಯಿ ಅವರು ಸುಮ್ಮನೆ ಇರಬೇಕಾಗಿತ್ತಾ ಅಥವಾ ಪ್ರಶ್ನೆ ಮಾಡಬೇಕಾಗಿತ್ತಾ? ಏನಪ್ಪ ಅಂತಂದರೆ, ಒಂದು ಹೆಣ್ಮಗು ಬಟ್ಟೆ ಸರಿ ಹಾಕೊಳ್ಳಿ ಅನ್ನೋದು ಹೇಳೋದು ತಪ್ಪ ಅಥವಾ ಕೇಳದೆ ಸುಮ್ಮನಿರೋದು ತಪ್ಪ? ಅಲ್ಲ ಮೇಡಮ್, ಹೋರಾಟಗಾರ್ತಿ ಅಂದ್ಬಿಟ್ಟು ನೀವು ಎಷ್ಟೋ ಕೇಸ್ಗಳು ನಿಮ್ಮ ಮೇಲೆ ಹಾಕಿಸ್ಕೊಂಡು ನಿಮ್ಮ ಒಂದು ಸ್ವಂತ ಖರ್ಚುಗಳಿಂದ ದುಡ್ಡುಗಳನ್ನ ಹಾಕ್ಕೊಂಡು ನೀವು ಕೆಲವೊಂದು ಹೋರಾಟಗಳು ಮಾಡ್ತಾ ಇರ್ತೀರ. ನಾನು ಕಣ್ಣಾರೆ ನೋಡಿರೋಂಥದ್ದು, ಹಾಗೂ ಬೇರೆ ಹೋರಾಟಗಾರರು ಕೂಡ ಅದೇ ರೀತಿ ಮಾಡ್ತಾ ಇರೋಂಥದ್ದು. ಅವರ ಖರ್ಚುಗಳಿಂದ ಕೆಲವು ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತಾರೆ. ಇವೆಲ್ಲ ಮಾಡ್ಕೊಂಡು ಈಗ ಅವತ್ತು ಬೇಕಾಗಿತ್ತು ಅವ್ರ ಹತ್ರ ಕೇಳೋ ಅಂಥದ್ದು. ಹೆಂಗಾದ್ರೂ ಇಲ್ಲಿ ಅಂತ ಬಿಡ್ಬೋದಾಗಿತ್ತಲ್ವಾ ನೀವು? ಅವ್ರಿಗೆ ಬುದ್ಧಿ ಇಲ್ಲ ಅಂದಮೇಲೆ ನಾವು ಏನು ಹೇಳೋಕ್ಕಾಗತ್ತೆ? ನೀವು ಮತ್ತೆ ಇನ್ನೊಂದು ಕೇಸ್ ಹಾಕ್ಕೊಂಡು ನಿಮ್ಮ ಜೊತೆ ನಿಮಗೆ ಆ ಖರ್ಚುಗಳು ಯಾರು ನೋಡ್ಕೊತಾರೆ? ನಿಮ್ಮ ಜೊತೆ ಯಾರು ಹೋರಾಟಕ್ಕೆ ಬರ್ತಾರೆ ಹೇಳಿ? ಸುಮ್ಮನೆ ಇದೇ ಮಾಡ್ಕೊಂಡು ಕೂತ್ಕೊಂಡ್ರೆ ಪಾಪ ನಿಮಗೂ ಬೇರೆ ಕೆಲಸಗಳಿರ್ತವೆ ಎಲ್ಲನೂ ಅಲ್ವಾ? ಬೇರೆ ಹೋರಾಟಗಳಲ್ಲಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಇವೆಲ್ಲ ತಲೆ ಕೆಡಿಸ್ಕೊಬಾರ್ದು. ಅಯ್ಯೋ ಎಷ್ಟೋ ಜನ ಹೆಂಗೆಂಗೋ ಹಾಕೊಂಡು ಹೋಗ್ತಾರೆ, ಎಲ್ಲರೂ ಚೇಂಜ್ ಮಾಡೋಕ್ಕಾಗತ್ತೆ ನಾವು? ಆಲ್ ದಿ ಬೆಸ್ಟ್ ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ. ನೋಡಿ, ಇಲ್ಲಿ ಕೇರಳ ಹುಡುಗಿ ಬಂದು ಅರ್ಧ ಬರ್ಧ ಬಟ್ಟೆ ಹಾಕೊಂಡು ಇದ್ ಮಾಡ್ತಿದ್ದಾರೆ. ನಾನು ಹೇಳ್ದೆ ಈ ತರ ಬಟ್ಟೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಹಾಕಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ ನಾಡು ನುಡಿ ನೆಲ ಜಲ ಹೆಣ್ಮಕ್ಳಿಗೆ ಬೆಲೆ ಇದೆ ಅಂತ ಮಾಡಿ ಮೇಡಮ್.